ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿನ್ನೆ ಅಷ್ಟೇ ಬೆಂಗಳೂರಿಂದ ಬಂದೆ. ಅಂದರೆ ನನ್ನ ಮಗಳಿಗೂ ಕಂಟಿನ್ಯೂಸಿಗೆ ಒಂದು 4-5 ದಿನ ರಜೆ ಇತ್ತು. ಹಾಗಾಗಿ ಮತ್ತು ಅದು ಅಲ್ಲದೆ ನಮ್ಮ ಮನೆಯವರು ಅಕ್ಕಗೆ ನಾನು ಕಾಯಿ ಕೊಡೋದಿತ್ತು. ಹಾಗಾಗಿ ಎಲ್ಲ ಒಟ್ಟಿಗೆ ಬಂದು, ಆದರೆ ನಮ್ಮ ಮನೆಯವರು 2 ದಿನ ಮುಂಚೆ ಬಂದರು. ನಾನು ನನ್ನ ಮಗಳು ಸ್ಕೂಲೆಲ್ಲ ಮುಗಿಸ್ಕೊಂಡು ನಿನ್ನೆ ಸಂಜೆ ಅಷ್ಟೇ ನಾನು ಬಸ್ಸಿಗೆ ಬಂದೆ. ಹಾಗೆ ನಮ್ಮ ಮನೆಯವರು ಹೇಗಿದ್ರು ಇನ್ನು ಫಿಲ್ಮಲ್ಲಿ ಅವರು ನಾಳೆ ಎಲ್ಲಿದೆ ಫಿಲ್ಮ್ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ತಯಾರಿ ನಡೀತಿದೆ. ಹಾಗಾಗಿ ಅವ್ರು ತುಂಬ ಬ್ಯುಸಿ. ಇನ್ನು ನನ್ನ ಕೈಗೆ ಅವ್ರು ಸಿಗಲ್ಲ. ಹಾಗಾಗಿ ಇತ್ತೀಚೆಗೆ ನಾನೇ ಬಸ್ಸಲ್ಲಿ ಹೋಗೋದು ಬರೋದು ಅಭ್ಯಾಸ ಆಗ್ತಾ ಇದೆ. ಹೇಗಿದ್ರು ನಮ್ಮ ಮನೆಯವರು ಮತ್ತೆ ಇನ್ನು ಹಬ್ಬಕ್ಕೆಲ್ಲ ಬರೋಕ್ಕಾಗಲ್ಲ ಅಂತ ಹಾಗೆ ಅವ್ರ ಅಮ್ಮನೆಲ್ಲ ಮಾತಾಡ್ಸ್ಕೊಂಡು ಬಂದರು. ಹಾಗೆಯೇ ಅವ್ರ ಅಕ್ಕಂಗೆ ಹೇಗಿದ್ರು ಕಾಯಿ ಕೊಡೋದಿತ್ತು. ಹಾಗೆ ಹೋಗಿ ನಾನು ನನ್ನ ಮಗಳು ನಮ್ಮ ಮನೆಯವರೆಲ್ಲ ಕಾಯಿ ಕೊಟ್ಟು ಅವತ್ತಿನ ದಿನನೇ ನಮ್ಮ ಪಪ್ಪನೂ ಅಂದರೆ ನಮ್ಮ ಪಪ್ಪನ ಅಕ್ಕಂಗೂ ಮತ್ತು ನಮ್ಮ ಅಕ್ಕಂಗೂ ಕಾಯಿ ಕೊಡೋಕೆ ಬಂದಿದ್ರು. ಹಾಗಾಗಿ ಪಪ್ಪನ ಜೊತೆ ನಾನು ವಾಪಸ್ ಕಲ್ಲರಿಗೆ ಬಂದೆ. ಇನ್ನು ನಮ್ಮ ಮನೆಯವರು ಮತ್ತೆ ಬೆಂಗಳೂರು ಹೋದ್ರು. ಮತ್ತು ಅಲ್ಲಿಂದ ಅವ್ರ ಓಡಾಟ ಎಲ್ಲ ಇದೆ. ನಮ್ಮ ಫಿಲ್ಮ್ ಕೆಲಸ ತುಂಬ ಇರೋದ್ರಿಂದ ವರ್ಕಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಹಾಗಾಗಿ ಅವ್ರು ಮತ್ತೆ ಹಬ್ಬದ ದಿನ ನಾನು ಇರಲ್ಲ, ಅದು ಬೇರೆ ಕಡೆ ಕೆಲಸ ಇದೆ ಅಲ್ಲೇ ಹೋಗ್ತೀನಿ ಅಂದರೆ ಇನ್ನು ನಾನು ಒಬ್ಬಳೇ ಅಲ್ಲ ಏನು ಮಾಡ್ಕೊಳ್ಳಿ, ಅದಕ್ಕೆ ಊರಿಗೆ ಬಂದುಬಿಟ್ಟೆ. ಇನ್ನೊಂದು 3-4 ತಿಂಗಳು ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಮತ್ತು ಸತೀಶ್ ಹಿರೇಗೌಡರು ಎಲ್ಲಿ ಅಂತ ಕೇಳ್ತಾ ಇರ್ಬಿಡಿ, ಅವ್ರು ಫಿಲ್ಮಲ್ಲಿ ಬ್ಯುಸಿ ಇರ್ತಾರೆ ಇನ್ನು. ಹಾಗೆ ಇನ್ನು ನಮ್ಮ ಸೈಡು ಗೌರಿ ಹಬ್ಬ ಹೇಗೆ ಮಾಡ್ತೀವಿ ಅಂತ ನಾನು ಕೆಲವೊಂದನ್ನು ತೋರಿಸ್ತೀವಿ. ಅಂದರೆ ಗಂಗೆ ಪೂಜೆ ಇರುತ್ತೆ. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಹಬ್ಬ. ಇನ್ನು ನಾಳೆ ಗಣೇಶನ ಹಬ್ಬ ಬರುತ್ತೆ, ಅದು ಗಂಡು ಮಕ್ಕಳು ಹಬ್ಬ. ಹಾಗಾಗಿ ಈ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ನಮ್ಮ ಕಡೆ ಗೌರಿ ಹಬ್ಬ ಎಲ್ಲ ಹೇಗೆ ಮಾಡ್ತೀವಿ, ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ಮತ್ತು ಹೇಗೆಲ್ಲ ಏನು ಸ್ಪೆಷಲ್ ಅಡುಗೆ ಮಾಡೋದಾಗಲಿ ಅಥವಾ ಬೇರೆ ಬೇರೆ ಇರುತ್ತಲ್ಲ ಆ ಥರದ್ದು ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ನಮ್ಮ ಅಣ್ಣ ಅದಕ್ಕೆ ಕೂಡ ಕಾಯಿ ಕೊಡೋಕೆ ಬಂದಿದ್ರು. ನಾನು ಅಣ್ಣ ತಮ್ಮ ಅಂತ ಹೇಳ್ತೀನಲ್ಲ, ಅದು ನಮ್ಮ ಅಮ್ಮನ ಅಕ್ಕನ ಮಕ್ಕಳು, ಅಂದರೆ ನಮ್ಮ ದೊಡ್ಡಮ್ಮನ ಮಕ್ಕಳು. ನಮ್ಮ ಅಮ್ಮ ಅಂದು ನಮ್ಮ ದೊಡ್ಡಮ್ಮಂದು ಒಟ್ಟಿಗೆ ಮದುವೆ ಆಗಿರೋದ್ರಿಂದ ನಾವು ಒಟ್ಟಿಗೆ ಹುಟ್ಟಿದ್ದು, ನಾವು ಒಟ್ಟಿಗೆ ಬೆಳೆದಿದ್ದು. ಹಾಗಾಗಿ ನಮ್ಮ ದೊಡ್ಡಪ್ಪ ನಮಗೆ ಕಾಯಿ ಕೊಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಈ ಬಳೆ ನೋಡಿ, ಇದು ನನ್ನ ಮಗಳಿಗೆ ಅಂತ ನಮ್ಮ ದೊಡ್ಡಮ್ಮ ಕೊಟ್ಟು ಕಳಿಸಿರೋದು. ನನ್ನ ಮಗಳಿಗೆ ಅಂತಲ್ಲ, ನಮ್ಮ ಅಕ್ಕನ ಮಗಳಿಗೂ ಕೂಡ, ನಮ್ಮ ಚಿಕ್ಕವಂಗೂ ಕೂಡ, ನಮ್ಮ ಅಕ್ಕನ ಕಾಯಿ ಕೊಡೋಕೆ ಹೋದಾಗ ನಮ್ಮ ಚಿಕ್ಕವಂಗೂ ಕೂಡ ತಗೊಂಡು ಹೋಗ್ತಾರೆ. ನಮ್ಮ ಅವನ ಮಗನೂ ಅಷ್ಟೇ ಕಾಯಿ ಕೊಡೋಕ್ಕೆ ಅಂತ ಅಮ್ಮಂಗೆ ಬಂದಿದ್ದರು. ಈ ವಿಡಿಯೋನು ಮತ್ತು ಆ ವಿಡಿಯೋನು ಮತ್ತು ಇನ್ನೊಂದಿನ ವಿಡಿಯೋ ಹಾಕ್ತೀನಿ, ಯಾಕಂದರೆ ಈ ವಿಡಿಯೋ ದೊಡ್ಡದಾಗುತ್ತೆ. ಹಾಗಾಗಿ ಗೌರಿ ಹಬ್ಬಕ್ಕೆ ಆ್ಯಕ್ಚುಲಿ ಕೆಸಿನ ಸೊಪ್ಪಿಂದು ಮಾಡ್ಬೇಕಂತ ಮೇಯ್ನ್ ಅಂತೆ. ನಮ್ಮ ಶೋಪ ಎಲ್ಲ ರೆಡಿ ಮಾಡಿ ಇಟ್ಟುಂಟು, ಕೆಸಿನ ಸೊಪ್ಪು, ಬಾಳೆದೆಲೆ ಎಲ್ಲಾನು. ಅಂದರೆ ಕೆಲವು ಸೈಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇದು ಕೆಸಿನ ಸೊಪ್ಪು ಅಂತ ಚೆನ್ನಾಗಿರುತ್ತೆ, ಇದು ಗಂಟು ಕಟ್ ಮಾಡ್ತಾರೆ ನೋಡಿ. ನಮ್ಮ ಶಿವಪ್ಪ ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಹಬ್ಬ ಅಂದಮೇಲೆ ಕಾಯಿ ತುಂಬ ಬೇಕಾಗ್ತದೆ. ಅದರಲ್ಲೂ ಗೌರಿ ಹಬ್ಬ ಅಂದರೆ ಬಾಗಿಲಿಗೆ ಕಾಯಿ ಹೊಡಿಬೇಕು, ಮತ್ತು ಕಳಸ ಇಡಬೇಕು, ದೇವ್ರ ಮನೆ ಕಾಯಿ ಹೊಡಿಬೇಕು, ಅಡುಗೆ ಮಾಡಬೇಕು. ಹಾಗಾಗಿ ತುಂಬ ಕಾಯಿ ಬೇಕಾಗುತ್ತಲ್ಲ. ಹಾಗಾಗಿ ನಮ್ಮ ಶಿವಪ್ಪ ಒಂದು 4-5 ಕಾಯಿ ಸುಳಿದಿಟ್ಟುಂಟು ನೋಡಿ. ನಮ್ಮಮ್ಮ ನಾನು ಎದ್ದೇಳೋದ್ರೊಳಗೆ ಅಮ್ಮ ಬೇಗ ಎದ್ದು ಒಂದು 4-4:15ಗೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಹೊರಿಸಿ ಆಮೇಲೆ ಬಾಗಿಲು ಪೂಜೆ ಮಾಡ್ತಾರಲ್ವ ಗೌರಿ ಹಬ್ಬಕ್ಕೆ, ಎದ್ದು ರಂಗೋಲಿ ಎಲ್ಲ ಬಿಟ್ಟು ಬಾಗಿಲಿಗೆಲ್ಲ ತೋರಣ ಹಾಕಿ ಕೂಡ ಬಾಗಿಲಿಗೆಲ್ಲ ಪೂಜೆ ಮಾಡಿ ಗೌರಿಗೆ ಅಂತ ಇಟ್ಟು ಮಡ್ಲಕ್ಕಿ ಎಲ್ಲ ಇಡ್ತೀವಿ. ನಾನೊಂದು 5:45 ಹಾಗೆ ಇದ್ದೆ. ಅಷ್ಟರೊಳಗೆ ನಮ್ಮಮ್ಮ ಪೂಜೆ ಎಲ್ಲ ಆಗೋಗಿತ್ತು. ಹಾಗಾಗಿ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಆಮೇಲೆ ನಾನೊಂದು 5:45 ಹಾಗೆ ಇದ್ದು ನಾನೆಲ್ಲ ಮಡಿಯಾಗಿ ನಾನು ಗಂಗೆ ಪೂಜೆಗೆ ಅಂತ ಹೊರಟೆ. ನಮ್ಮ ಚಿಕ್ಕವ ಬೆಲ್ಬೆಲ್ಗೆ ರೆಡಿಯಾಗಿ ಎದ್ದು ಬರ್ತಿದ್ದೆ ಪೂಜೆ ಮಾಡೋಕ್ಕೆ ನೋಡಿ. ನಮ್ಮ ಚಿಕ್ಕವ್ ನನ್ನ ಜೊತೆ ಬೇಗ ಎದ್ಬಿಟ್ಟಿದೆ. ನಾವು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆಲ್ಲ ಒಂದು 6-6:15 ಆಗಿತ್ತು. ನಮ್ಮ ಚಿಕ್ಕವನು ಬೇಗ ಎದ್ದಿತ್ತು. ಹಾಗಾಗಿ ಅದಕ್ಕೂ ಸ್ನಾನ ಮಾಡಿಸ್ಕೊಂಡು ನಾನು ನಮ್ಮ ಚಿಕ್ಕವ ಗಂಗೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅಂದರೆ ಬಾವಿ ಪೂಜೆ. ಇದನ್ನೆಲ್ಲ ನಮ್ಮ ಶಿವಪ್ಪ ನಮ್ಮ ಪಪ್ಪ ರೆಡಿ ಮಾಡಿಡೋರು. ಬಟ್ ಈ ಸರಿ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿದ್ರು. ಹಾಗಾಗಿ ನಾನೇ ಎಲ್ಲ ಮಾಡಿಕೊಂಡು ನೀರು ಸೇದ್ಕೊಳ್ತಾ ಇದ್ದೀನಿ. ಒಂಥರ ಬಾವಿಲೆಲ್ಲ ನೀರು ಸೇದೋದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ, ನೆನೆಸ್ಕೊಂಡ್ರೆ ಅಷ್ಟು ಖುಷಿ ಕೊಡುತ್ತೆ. ಎಲ್ಲ ಕ್ಲೀನಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಆಗ್ತಿದ್ದಾಗೆ ಕೈಕಲ್ ಮುಖ ಎಲ್ಲ ತೊಳ್ಕೊಂಡು ತಲೆ ಬಾಚ್ಕೊಂಡು ಎಲ್ಲ ಬಂದು ನೀರಿಗೆ ಅಂತಾನೆ ಸಂಜೆ ಟೈಮ್ ಅಂತಾನೆ ಒಂದು ಟೈಮ್ ತೆಗೆದಿಡೋರು. ಆವಾಗ ನನಗಂತೂ ತುಂಬ ಇಷ್ಟ ಇದೆಲ್ಲ ನೋಡಿ. ಇದು ಪೇಟೆಲಿ ಅಂತಲ್ಲ, ಹಳ್ಳಿಗಳಲ್ಲಿ ಆ್ಯಕ್ಚುಲಿ ಬಾವಿಲಿ ನೀರು ಸೇದೋದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅನ್ಸ್ಕೊಳ್ತೀನಿ. ಯಾಕಂದರೆ ಈಗ ಮನೆ ಬಾಗಿಲಿಗೆಲ್ಲ ನೀರು ಬರುತ್ತಲ್ಲ, ಹಾಗಾಗಿ ನೀರು ಸೇದ ಅಂಥದ್ದು ಏನಿರಲ್ಲ. ಬಟ್ ಇದೆಲ್ಲ ಎಷ್ಟು ಚಂದ, ಆ ಸೌಂಡು, ಆ ಗಿರ ಅಂತ ತಿರುಗೋದು, ಆ ಬಾವಿ ಒಳಗೆ ಬಿನ್ಗೆ ಕಟ್ಟಿ ಹಗ್ಗ ಬಿಡೋದು, ಎಳಿಯೋದು, ಆ ಸೌಂಡು, ಆ ನೀರೆಲ್ಲ ಸೋರ್ತಾ ಇರುತ್ತೆ. ನೀರು ಎಳಿವಾಗ ಆ ಸೌಂಡ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಮುಂಚೆ ರಜೆ ಟೈಮು ನೆಂಟರೆಲ್ಲ ಬಂದಾಗ ಅರ್ಧ ದೂರಕ್ಕೆ ಒಬ್ರು ಸೇದಕ್ಕೊಬ್ರು ಅರ್ಧ ದೂರ ತಂದ್ಕೊಡೋಕೊಬ್ರು, ಅಡುಗೆ ಮನೆಗೆ ತುಂಬಿಸ್ಕೊಳ್ಳೋದು, ಬಕೆಟಿಗೆ ತುಂಬಿಸೋದು, ಅಂಡೆಗೆ ತುಂಬಿಸೋದು, ಈ ಥರ ಎಲ್ಲ ಇರ್ತಿತ್ತಲ್ವ. ಎಷ್ಟು ಚೆನ್ನಾಗಿತ್ತು. ಅವಾಗ ನಾವು ಚಿಕ್ಕವರಲ್ವ, ಚಿಕ್ಕ ಬಿನ್ಗೆ ಇಟ್ಕೊಂಡು ಓಡಾಡೋದು. ಇಲ್ಲೇ ಬಾವಿಲಿ ನೀರು ಸೇದ್ಕೊಂಡು ಮತ್ತೆ ಬಾವಿ ಅದೇ ನೀರಲ್ಲಿ ತೊಳಿತೀನಿ ಫಸ್ಟು. ಹಾಗೆ ಇನ್ನೊಂದು ಬಿನ್ಗೆನೂ ಸೇದ್ಬಿಟ್ಟು ಮತ್ತೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ನಾನು. ನಮ್ಮ ಚಿಕ್ಕವು ನೋಡಿ, ನಾನು ಇಡ್ತಾ ಇದ್ದೆ. ಹಾಗಾಗಿ ಚಿಕ್ಕಿ ನಾನು ಕೂಡ ಇಡ್ತೀನಿ ಅಂತ ಹೇಳ್ತು, ಅದು ಇಡ್ತಾ ಇದೆ. ಹಿಂಗೆ ಎತ್ತಬೇಕು, ಹಿಂಗೆ ನೋಡು, ಇಷ್ಟು ಉದ್ದ ಕಾಣಿಸ್ಬೇಕು. ಹಾಗೆ ತಗೊಳ್ಳಿ, ಹೀಗಿದೆ ಮಧ್ಯದಕ್ಕೆ ಚಂದ ಕಾಣುತ್ತದ. ಇಲ್ಲ ಹಾಗೆ ಜಾಣ ಇಲ್ಲ. ನಿಮಗೊಂಚೂರು ಇಡ್ತೀನಿ. ನಮ್ಮನೆ ಪುಟ್ಟ ಗೌರಿಗೆ ಒಲಿ
ವಿನಾಯಕಾಗೆ ಮತ್ತು ಬಿಂದಿಗೆಗೆಲ್ಲ ಕುಂಕುಮ ಇಟ್ಟು ಬಾವಿಗೂ ಕೂಡ ಕುಂಕುಮ ಇಟ್ಟೆ. ಬಟ್ ಬಾವಿಗೆ ಇಡುವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ, ಎದ್ದು ಕಾಣಿಸುತ್ತಲ್ವ, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ಕಡೆಗೂ ಇಟ್ಕೊಬಿಟ್ಟು ಬರೋದು ಕುಂಕುಮನ. ಹಾಗೆ ಇಲ್ಲಿ ಮಣ್ಣಿನ ಉಂಡೆ ಮಾಡಿಬಿಟ್ಟು ಅದಕ್ಕೆ ಚಿಕ್ಕ ಚಿಕ್ಕದು 3 ಕಲ್ಲು ಇಟ್ಬಿಟ್ಟು ಪೂಜೆ ಮಾಡಬೇಕು. ಹಾಗೆ ನಾನು ಕೂಡ ಹಾಗೆ ಮಾಡಿದೆ. ವಿನಾಯಕನಿಟ್ಟು ಹಾಗೆ ಬಾಳೆಹಣ್ಣು ವಿಳೆದೆಲೆ ಎಲ್ಲ ಇಟ್ಟು ಪೂಜೆ ಮಾಡಿಕೊಂಡೆ. ಬಟ್ ಆ ಮಣ್ಣಿಂದೆಲ್ಲ ಯಾಕೆ ಇಡ್ತಾರೆ ಅಂತ ಗೊತ್ತಿಲ್ಲ, ಅಮ್ಮ ಮುಂಚೆ ಎಲ್ಲ ಇಟ್ಕೊಬರೋರು, ಹಾಗೆ ನಾನು ಇಟ್ಟು ಪೂಜೆ ಮಾಡಿದೆ. ಹಾಗೆ ಇದಕ್ಕೆ ಈ ಅಮ್ಮನವ್ರ ಅಚ್ಚು ಕೂಡ ಇಟ್ಟು ಪೂಜೆ ಮಾಡ್ತೀವಿ. ಕೆಲವರು ಹೇಳ್ತಾರೆ ಇದು ಬಿಡಿಸಿಡ್ಬೇಕು ಅಂತ, ನಾನು ಹಾಗೆ ಇಡ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ನಾನು ಮಾಡಿಬಿಟ್ಟು ಪೂಜೆ ಮಾಡ್ಕೊಬಿಟ್ಟು ಬರ್ತೀನಿ. ನಾನು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿದ್ದೆ, ಹಾಗಾಗಿ ಅಲ್ಲಿ ಬಾವಿ ಏನು ಇಲ್ವಲ್ಲ, ಸೊ ಹಾಗಾಗಿ ನಾನು ನಲ್ಲಿಗೆ ಪೂಜೆ ಮಾಡಿಕೊಂಡೆ. ನೋಡಿ ನಮ್ಮನೆ ಬಾವಿ ನೀರು ಸ್ವೀಟ್ ಆಗಿರಲಿ ಅಂತ ಕಾಯಿ ನೀರು, ಹಾಗಾಗಿ ಅದಕ್ಕೆ ಸುರಿದು ಪೂಜೆ ಮಾಡಿದೆ. ಮತ್ತು ಕೊನೆಗೆ ಬಾವಿಗೆ ಅಂತಲೇ ಬಾಳೆಹಣ್ಣು ಮತ್ತು ವಿಳೆದೆಲೆ ಅದೆಲ್ಲ ಬಿಡ್ತಾರೆ ನೀರಿಗೆ, ಬಟ್ ನಾನು ಬಿಡಲಿಲ್ಲ. ಯಾಕಂದರೆ ಅಲ್ಲಿ ಹುಳ ಆಗುತ್ತೆ, ಎಲ್ಲ ಕರ್ಗೋಗುತ್ತೆ ಅಲ್ವಾ, ಸೊ ಹಾಗಾಗಿ ನಾವು ಅದೇ ನೀರು ಕುಡಿಯೋದ್ರಿಂದ ಹಾಗೆ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನೇ ನಾನು ಬಿನ್ಗೆ ಒಳಗಡೆ ಹಾಕ್ಕೊಂಡು ತೊಗೊಬಂದು ದೇವ್ರ ಮನೆಗೆ ಇಟ್ಬಿಡ್ತೀನಿ ಯಾವಾಗಲೂ. ಹಾಗೆ ಗಂಗೆ ಪೂಜೆನೂ ಮಾಡಿ, ಹಾಗೆ ನಮ್ಮದು ಬೋರ್ವೆಲ್ ಇತ್ತು, ಅದಕ್ಕೂ ಒಂದು ಹಾಗೆ ಪೂಜೆ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾಯಿದ್ವಿ. ಹಬ್ಬ ಎಲ್ಲ ಇವತ್ತು ಅಡುಗೆ ಎಲ್ಲ ಮಾಡಬೇಕು. ಇವತ್ತು ಅಡುಗೆ ಕೆಲಸ ಎಲ್ಲ ನಂದು, ಪೂಜೆ ಕೆಲಸ ಎಲ್ಲ ಅಮ್ಮಂದು. ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ. ಇಲ್ಲಿ ಎಷ್ಟು ಫೋಟೋ ತಗೊಂಡ್ರು ವಿಡಿಯೋ ಮಾಡಿಕೊಂಡ್ರು ಸಮಾಧಾನ ಆಗಲ್ಲ, ಯಾಕಂದರೆ ನೋಡಿದರೆ ಫೋಟೋ ತೆಕ್ಕೊಳ್ಳೇಬೇಕು ಅನಿಸುತ್ತೆ. ಹಾಗಾಗಿ ನಾನು ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಹೋದೆ. ಹ್ಯಾಪಿ ಗೌರಿ ಗಣೇಶ ಭವನ್. ಥ್ಯಾಂಕ್ ಯು. ನನಗೆ ಹೇಳಲ್ಲ, ಗೌರಿ ಹಬ್ಬದ ಶುಭಾಶಯಗಳು ಅನ್ಬೇಕು. ನಮ್ಮ ಪುಟ್ಟ ಗೌರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಉದ್ದಿನ ವಡೆ ರೆಡಿ ಆಗ್ತಾ ಇದೆ ನೋಡಿ. ಉದ್ದಿನ ವಡೆ ಮಾಡೋದು ಆ್ಯಕ್ಚುಲಿ ಮಾತ್ರ ತುಂಬ ಈಸಿ. ಒಂದು 3-4 ಗಂಟೆ ಮುಂಚೆನೇ ನೆನೆ ಹಾಕಿಡಬೇಕು ಉದ್ದಿನ ಬೇಳೆನ. ಆಮೇಲೆ ಅದಕ್ಕೆ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಕೆಲವರು ಇದಕ್ಕೆ ಸ್ವಲ್ಪ ಲೈಟಾಗಿ ದಪ್ಪಗೆ ಹಾಗೇನೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾರೆ. ಬಟ್ ನಾವು ಮಕ್ಕಳಿರೋದ್ರಿಂದ ಇವತ್ತು ಅವೇನೂ ಆಗ್ತಾ ಇಲ್ಲ. ನನಗೆ ಕಾಯಿ ಇಷ್ಟ ಇಲ್ಲ, ಹಾಗಾಗಿ ಹಾಕ್ತಾ ಇಲ್ಲ. ಬರೀ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮಕ್ಕಳೆಲ್ಲ ಇರ್ತಾರಲ್ಲ, ಹಾಗಾಗಿ ಮೆಣಸಿನ್ಕಾಯಿ ಆಗಲಿ ಕರಿಮೆಣಸು ಹಾಕಲಿಲ್ಲ. ಆದರೂ ಕೂಡ ಸ್ವಲ್ಪ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ. ನಾನು ಅಷ್ಟೇ, ಅಮ್ಮನೂ ಅಷ್ಟೇ. ಸ್ವಲ್ಪ ನಾವು ಸೋಡಾ ಕಡಿಮೆನೇ ಉಪಯೋಗಿಸೋದು. ನೋಡಿ ಹಾಗೆ ಹೋಯ್ತು, ಬಟ್ ನಿಧಾನ ಇದು ಬೇಯೋದು ಸ್ವಲ್ಪ. ಓಹೋ ನಮ್ಮನೆ ಗೌರಿ ಗಣೇಶ ಹಬ್ಬದ ಅತಿಥಿಗಳೆಲ್ಲ ರೆಡಿಯಾಗಿದ್ದಾರೆ ಊಟಕ್ಕೆ. ಆದರೆ ನಾನು ಇನ್ನೂ ಪೂಜೆನೇ ಮಾಡಿಲ್ಲ, ಅಷ್ಟು ಬೇಗ ಎಲ್ಲ ರೆಡಿಯಾಗಿದ್ದಾರೆ. ಪೂಜೆ ಮಾಡಿದ್ರಾ? ಬಿಂದಿನೇ ಇಟ್ಕೊಂಡಿಲ್ಲ ನೋಡಿ. ಇದು ನಮ್ಮನೆ ಗೌರಿ ಗಣೇಶದ ಪೂಜೆ. ಇಷ್ಟೇ, ನಾವು ತುಂಬಾ ಸಿಂಪಲ್ ಆಗಿ ಮಾಡ್ತೀವಿ. ಇದು ಬೆಳಗ್ಗೆ ಬಾಗಿಲಿಗೆ ಪೂಜೆ ಮಾಡಿರ್ತೀವಲ್ಲ, ಆ ಕಾಯಿನ ದೇವರಿಗೆ ಇಟ್ಟು ಮತ್ತೆ ಪೂಜೆ ಮಾಡ್ತೀವಿ ಅಷ್ಟೇ. ಓ ನಾನು ಹೇಳಿದ್ಮೇಲೆ ಬಂದಿದ್ದಾರೆ ಇವರೆಲ್ಲ ಈಗ ಪೂಜೆ ಮಾಡಕ್ಕೆ. ಮತ್ತೆ ನೀವು ಬಂದ ಒಬ್ಬ ಇಲ್ಲ ಮಗಳು ತೋಸಿ ಒಬ್ಬ ಕೂದಲು ಬಿಟ್ಕೊಂಡು ಪೂಜೆ ಮಾಡಬಾರ್ದು ರಾಜ್ಕುಮಾರಿ. ಕ್ಲಿಪ್ ಹಾಕಬೇಕಲ್ವಾ? ಚಿಕ್ಕ ಕೈ ಬೀಳಿಸ್ಕೊಂತೀಯ. ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ನಾವು ನಮ್ಮ ಚಿಕ್ಕವ ಯಾವ ಕಡೆಯಿಂದ ಪೂಜೆ ಮಾಡುತ್ತೆ ಅಂತಾನೆ ಗೊತ್ತಾಗಲ್ಲ, ಉಲ್ಟನೆ ಪೂಜೆ ಮಾಡುತ್ತೆ. ಇನ್ನೊಂದಂದ್ರೆ ನಮ್ಮ ಚಿಕ್ಕವ ಎಡ್ಚಿ ಅಲ್ವಾ ಚಿಕ್ಕವ? ಇಲ್ಲ ನಡಿ, ನಿಮಗೆಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಚಿಕ್ಕವ ಎಡ್ಚಿ, ಎಲ್ಲ ಎಡದೆ ಕೈಲೇ ಮಾಡೋ ಅಂಥದ್ದು. ಧರ್ಮಸ್ಥಳಕ್ಕೆ ಹೋಗೋಣ, ಅದು ಸಾಟಿ ಇಲ್ಲದ ಕ್ಷೇತ್ರನ, ತನು ಮನುಧನಗಳನ್ನರ್ಪಿಸುವ ಮಂಜುನಾಥ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಉದ್ದಿನ ವಡೆ ರೌಂಡ್ಗೆ ಹೇಗೆ ಬರೋದು ಅಂದರೆ, ಈಗ ನೋಡಿ ಉದ್ದಿನ ಬೇಳೆ ಇಟ್ಟು ತಗೊಂಡಿದ್ದೀನಲ್ವ, ಫಸ್ಟ್ ಕೈ ನೀರಿಗೆ ಹೆಚ್ಕೊಬೇಕು. ಹೆಚ್ಕೊಂಡು ನೋಡಿ ತಗೊಂಡ್ರೆ ಇದು ಕೈ ಗಂಟಲ್ಲ. ಆವಾಗ ಮಧ್ಯದಲ್ಲಿ ಈ ಥರ ಹೆಬ್ಬೆಟ್ಟು ಹಾಕಿ ಇಲ್ಲಿ ಹಿಂಗೆ ಬಿಡುವಾಗ ಕೈ ಹಿಂಗೆ ಅಗ್ಲ ಮಾಡಬೇಕು, ಆವಾಗ ರೌಂಡ್ ಬರುತ್ತೆ. ಮತ್ತು ಎರಡನೇದು ಹಾಗೇನೆ ನೀರಿಗೆ ಕೈ ಹೆಚ್ಕೊಂಡು ಮತ್ತೆ ಹಿಂಗೆ ತಗೋಬೇಕು. ಅಲ್ಲಿ ಹಿಂಗೆ ಬಿಡುವಾಗ ಬೆರಳನ್ನ ಹಿಂಗೆ ಅಗ್ಲ ಮಾಡಬೇಕು. ಹೆಬ್ಬೆರಳಲ್ಲಿ ಹಿಂಗೆ ಈಗ ಹಾಕೊಂಡಿರ್ತೀವಲ್ವಾ, ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಬಿಡುವಾಗ ಹಿಂಗೆ ಅನ್ಬೇಕು, ಆವಾಗ ಬರುತ್ತೆ. ಎಷ್ಟು ಚೆನ್ನಾಗಿ ರೌಂಡ್ ಬಂದಿದೆ ಮಧ್ಯ. ಅಂದರೆ ಪರ್ಫೆಕ್ಟಾಗಿ ಅಂತ ಹೇಳ್ತಿಲ್ಲ, ಉದ್ದಿನ ವಡೆ ಹೀಗೆ ಮಧ್ಯ ರೌಂಡ್ ಮಾಡೋದು. ನೋಡಿ ಇವತ್ತು ಹಬ್ಬಕ್ಕೆ ಪಲಾವು ಮತ್ತು ಇಡ್ಲಿ, ಮತ್ತು ಇಡ್ಲಿಗೆ ಸಾಂಬಾರು, ಮತ್ತು ಮೊಸರು ಗೊಜ್ಜು, ಮತ್ತು ಉದ್ದಿನ ವಡೆ. ಎಡೆಗೆ ಬರೀ ಪಲಾವ್ ಮತ್ತು ಮೊಸರು ಗೊಜ್ಜು ಮಾತ್ರ ಇಟ್ಟಿದ್ದು. ಇವತ್ತು ಇದು ಅಂದರೆ ಅಣ್ಣಂದಿರೆಲ್ಲ ಬರ್ತಾರಲ್ಲ, ಹಾಗಾಗಿ ವೆರೈಟಿ ಮಾಡಿರೋದಷ್ಟೇ. ನಮ್ಮನೆ ಅತಿಥಿ ಇವರೇ ಇವತ್ತು. ಹಾಕ್ತಾರೆ
ಇಡ್ಲಿನ ನೋಡಿ, ಮಸಾಲೆ ಇಡ್ಲಿ ಕ್ಯಾರೆಟ್ ರುಬ್ಬಾಕ್ ಮಾಡಿದ್ವಿ ನೋಡಿ. ಇಲ್ಲ ಚೆನ್ನಾಗೈತೆ ಚಿಪ್ಪಿ ಭುವನ. ವೆರಿ ಗುಡ್. ಎಲ್ಲಿ? ಹಾ, ಓಹೋ, ದೇವಸ್ಥಾನದಲ್ಲಿ ಉದ್ದಿನ ವಡೆ ಮಾಡ್ತಾರೇನ ಭುವನ? ಇದು ಇಡ್ಲಿ ಕೂಡ ಹೋಟೆಲ್ ತರನೇ ಇದೆ. ಅದು ಅಜ್ಜಿ ಮಾಡಿದ್ದು. ನಾವು ಆ್ಯಕ್ಚುಲಿ ಇಡ್ಲಿಗೆ ಕಡುಬಿಗೆ ಜಾಸ್ತಿ ಆ್ಯಕ್ಚುಲಿ ಕ್ಯಾರೆಟ್ ಹಾಕ್ತೀವಿ. ನಮ್ಮ ಪಪ್ಪ ಹಬ್ಬದ ದಿನ ಬಾಳೆದೆಲೆ ಊಟ ಕೊಡೋದಲ್ವ ಅಂತ ಬೈತಿದ್ದಾರೆ. ತಂದಿಟ್ಟಿರೋದು ಕೊಡೋಕ್ಕಾಗಲ್ವಲ್ಲ ನಿಮಗೆ ಅಂತ. ಹಾಗಾಗಿ ನಾನು ಹುಷಾರಾಗ್ಬಿಟ್ಟೆ. ನಾನು ಲಾಸ್ಟಿಗೆ ಬಾಳೆದೆಲೆ ಊಟ ಮಾಡ್ಕೊಂಡೆ. ನಾವು ಆ್ಯಕ್ಚುಲಿ ಯಾವಾಗಲೂ ಬಾಳೆದೆಲೆಲ್ಲೇ ಹಬ್ಬದ ದಿನ ಊಟ ಮಾಡೋದು. ಇವತ್ತು ಇಡ್ಲಿ ಸಾಂಬಾರಾಗಿರೋದ್ರಿಂದ ಮಕ್ಳುಗಳು ಚೆಲ್ತಾರೆ ಅಂತ ಹೇಳಿ ಇವತ್ತು ತಟ್ಟೆಲಿ ಮಾಡ್ತಾ ಉಂಟು. ನೋಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ. ನಮ್ಮ ಮನೆ ಹೋಟ್ಲು ಇಡ್ಲಿ ಇದ್ದಂಗಿದ್ದೇವೆ ಅಂತ ಮಕ್ಳು ಹೇಳ್ತಾ ಇದ್ದಾರೆ. ನೋಡಿ ಇದು ಹೆಸರು ಬೆಳೆದು ಅಂತ ನಮ್ಮನೇಲಿ ಈ ತರ ಮಾಡ್ತೀವಿ. ಯಾವಾಗ ಇಡ್ಲಿ ಮಾಡಿದ್ರು ಈ ಹೆಸರು ಬೆಳೆದು ಒಂದು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನಂಗೆ ಇದು ತುಂಬಾ ಇಷ್ಟ. ತುಂಬಾ ಈಸಿ. ಒಂದೇ ಸರಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿ ಕ್ಯಾರೆಟ್ ತುರಿದು ಹಾಕಿ ಆಲೂಗೆಡ್ಡೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಉದ್ದಿನೋಡೆ ಪಲಾವ್ ನನಗಿಷ್ಟ. ಅದರಲ್ಲೂ ಈ ದಪ್ಪ ಕಾಳು ಇರುತ್ತಲ್ಲ, ಇದು ತುಂಬಾ ಇಷ್ಟ ಆಕ್ಚುಲಿ. ದಪ್ಪ ಕಾಳು ಇರುತ್ತಲ್ಲ, ಇದೆಂತ ಕಾಳಮ್ಮ? ಇಲತಿ ಕಾಳು. ಪಲಾವ್ಗೆ ಮೊಸರು ಗೊಜ್ಜು. ನನ್ನ ಮಗಳಿಗೆ ಪಲಾವ್ಗೆ ಮೊಸರು ಗೊಜ್ಜು ಇರಲೇಬೇಕು ಅಲ್ವಾ ಮಗನೇ? ಹೌದೌದು. ಇವತ್ತು ಸೀಮೆ ಅಕ್ಕಿ ಪಾಯಸ ಮಾಡುಂಟು. ಆದರೆ ಮಕ್ಕಳು ತಿನ್ನಲ್ಲ, ಅವರಿಗೆ ಬೇರೆ ಶಾವಿಗೆ ಪಾಯಸ ಬೇರೆ ಮಾಡುಂಟು. ಇದಕ್ಕೆ ತುಪ್ಪ ಹಾಕೊಂಡು ತಿಂದ ಅಂದರೆ ಎಷ್ಟು ಸಗವಾಗಿರುತ್ತೆ. ಇನ್ನು ಇವತ್ತು ನಮ್ಮ ಅಮ್ಮನ ಅಣ್ಣಂದಿರೆಲ್ಲ ಬರ್ತಾರೆ ಕಾಯಿ ಕೊಡೋಕ್ಕೆ. ಅದಕ್ಕೆ ಖುಷಿಯಾಗಿದ್ದಾರೆ. ಮಂಜಿತಾತ ಈ ಇಡ್ಲಿಗೆ ಹಿಂಗೆ ಮಾಡಿಕೊಂಡು ಹಿಂಗೆ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ. ಇಡ್ಲಿ ಸಖತ್ತಾಗಿದೆ. ಆ್ಯಕ್ಚುಲಿ ನನಗೆ ಈ ಪಾಯಸ ಸ್ವೀಟ್ ಎಲ್ಲ ನನಗೆ ಇಷ್ಟನೇ ಇಲ್ಲ. ಆ್ಯಕ್ಚುಲಿ ನಾನು ಈಗ ರೆಡಿ ಆಗಿಲ್ಲ. ಬೆಳಗ್ಗೆ ರೆಡಿ ಆಗ್ತಾ ಕೂತ್ಕೊಂಡ್ರೆ ಕೆಲಸಗಳೆಲ್ಲ ಮುಗಿಯಲ್ಲ. ಹಾಗಾಗಿ ನಾವು ಹಬ್ಬ ಎಲ್ಲ ಆಗಿ ಪೂಜೆ ಎಲ್ಲ ಆಗಿ ಅಡುಗೆ ಎಲ್ಲ ಆಗಿ ತಿಂದಾದ್ಮೇಲೆ ನಾವು ಕೊನೆಗೆ ರೆಡಿಯಾಗಿ ಕೂತ್ಕೊಳೋದು. ಇವತ್ತು ನಮ್ಮ ಮಾವಂದಿರೆಲ್ಲ ಬರ್ತಾರೆ. ನೆನ್ನೆ ನಮ್ಮ ಅಣ್ಣ ಅದಕ್ಕೆ ಬಂದ್ಬಿಟ್ಟು ನನಗೆ ಕಾಯಿ ಕೊಟ್ಟು ಆಗುಂಟು. ನಾನು ಬಲದೆ ಕೈಯಲ್ಲೇ ತಿಂತಾ ಇರೋದು. ಆ ವಿಡಿಯೋದಲ್ಲಿ ಎಡದೆ ಕೈ ನಂಗೆ ಕಾಣಿಸುತ್ತೆ. ತುಂಬ ಸಾಫ್ಟ್ ಬಂದಿದೆ. ನಾವು ಸೋಡಾ ಹಾಕಿಲ್ಲ ಏನಿಲ್ಲ. ಬಟ್ ನೋಡಿ ವಡೆ ತುಂಬ ಸಾಫ್ಟ್ ಬಂದಿದೆ. ನಮ್ಮ ಅಮ್ಮನೇ ಕೇಳ್ತಿದ್ರು ಸೋಡಾ ಹಾಕ್ದ ಅಂತ. ನಾವು ಸೋಡಾ ತೀರಾ ಕಡಿಮೆ ಉಪಯೋಗಿಸೋದು. ಮತ್ತು ಕೆಲವರು ಊಟ ಮಾಡುವಾಗ ಹಿಂಗೆ ತಿಂತಾರಂತೆ. ಹಿಂಗೆ ತಿನ್ನಬಾರ್ದಂತೆ ಊಟ ಮಾಡುವಾಗ. ಎಲ್ಲ ಕೈನ ಹಿಂಗೆ ತಿನ್ಬೇಕಂತೆ. ಕೈ ಹಿಂಗೆ ಒಂದು ಬಿಟ್ಬಿಟ್ಟು ಬೆರಳಲ್ಲ ಹಿಂಗೆ ಒಂದು ಬಿಟ್ಬಿಟ್ಟು ತಿನ್ನಬಾರ್ದಂತೆ. ನಾನು ಒಂದೊಂದ್ಸರಿ ಮರ್ತಂಗೆ ಹಿಂಗೆ ತಿಂತೀನಿ ಎಲ್ಲ ಥರ ತಿಂದಿರ್ತೀನಿ. ಇವತ್ತು ಗೌರಿ ಹಬ್ಬದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.